ಮಾಡಲ್ಲ ಅಂತ ಅದಕ್ಕೆ ನಿಮ್ಮನ್ನು ಬದುಕಿ ಸರಿಸಿದಾರೆ ಅವ್ರು. ಎದ್ದ ತಕ್ಷಣ ಇದ್ದ ಮಾತಾಡೋದು ಹೋಗೋರು, ಎಲ್ಲಿ ಹೋದ್ರಲ್ಲಿದ್ದು ಮಾತಾಡೋರು. ಮಾನ್ಯ ರೈತರ ಬಗ್ಗೆ ಏನೇನೋ ಮಾತಾಡಿಬಿಟ್ರಿ, ನಾವು ಫ್ಯಾಕ್ಟ್ರಿ ಕುಡಿತವ್ರು ಕೈ ಮಾಡಲಿ ಅವರು ಅಂತೇಳಿ. ಆದರೆ ರೈತರಿಗೆ ಹಾನಿಯಾಗೋ ಸುಳ್ಳ. ಹೌದು, ನಿಮಗೂ ತೊಂದರೆ ಆಗಿದೆ ಅನ್ನೋ ಆ ಮಾತು ಒಪ್ಕೊಂಡು ನೀವು ಹೇಳಿದ ಬಗ್ಗೆ ಇರಬಹುದಿಲ್ಲ ಅಂತ ನಾನು ಹೇಳೋದಿಲ್ಲ. ಮತ್ತು ರೈತರಿಗೆ ಪಾಪ ಅವ್ರು ಬೆಳೆದ ಬೆಳೆಗೆ ರೇಟ್ ಬರಲಿಕ್ಕೆ ಏನು ಮಾಡ್ಬೇಕಿರೋ? 4,500 ಕೆಳಗೆ ಖರ್ಚು ಬರೋದಿಲ್ಲ ಒಂದು ಟನ್ ಕಬ್ಬಿಗೆ. ಅವ್ರು 3,300 ನಿಮಗೆ ಮಾರಿಲ್ಲ, ಅದಕ್ಕೆ ಟೀಕೆ ಮಾಡಿದ್ರಿ. ಹಿಂಗೆ ಪ್ರತಿಯೊಬ್ಬರ ಬಗ್ಗೆ ಟೀಕೆ ಮಾಡೋದು ಹೋಗ್ತಾ ಇರ್ತೀರಿ. ಯಾಕಂದ್ರೆ ಈ ಟೀಕೆ ವಿಮರ್ಶೆ ಬೇಕಾ? ಮಾಡಿರಿ ವಿಮರ್ಶೆ. ಆದರೆ ಅದೇ ಕಾಲಕ್ಕೆ ಬರೀ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಅಂತ ಟೀಕೆ ಮಾಡೋಕ್ಕಿಂತಲೂ ನೀವು ಹಿಂದೂ ಅಪೀಸ್ಮೆಂಟ್ ಮಾಡ್ತಾಯಿದ್ದೀರಿ, ಮಾಡಿರಿ. ಆದರೆ ಆ ಹುಡುಗರಿಗೆ, ಯುವಕರಿಗೆ, ಅನೇಕ ಯುವಕರು ಇವತ್ತು ಹಿಂದೂ ಯುವಕರು ಇಂಥ ಗದ್ದಲದಲ್ಲೇ ಮತ್ತೇನೋ ಮೈತ್ರಲ್ಲೇ ಪೊಲೀಸ್ ಸ್ಟೇಷನಲ್ಲಿ ಅಟ್ಯಾಕ್ ಹಾಕಿಕೊಂಡು ಮತ್ತೇನೋ ಮಾಡಿ ಜೈಲಲ್ಲಿ ಬಿದ್ದಿದ್ದಾರೆ. ಅನೇಕ ಯುವಕರಿದ್ದಾರೆ. ಕೆಲವೊಬ್ಬರು ಸತ್ತು ಹೋಗಿದೆ, 2 ಕಡೆ ಸತ್ತಿದ್ದಾರೆ, ಪೆಟ್ಟು ತಿಂದಿದ್ದಾರೆ. ಅವ್ರ ಕುಟುಂಬಗಳು ಇವತ್ತು ಏನು ಆಗ್ತಾ ಇದ್ದಾವೆ? ಏನೋ 5-10 ಲಕ್ಷ ರೂಪಾಯಿ 10-20 ಲಕ್ಷ ಕೊಟ್ಟು ಬಂದಿರೋದಿಲ್ಲ ಅಂತಲ್ಲ, ಆದರೆ ಎಷ್ಟು ಜನ ಆ ದುಡ್ಡಿನಿಂದ ಇವತ್ತು ಬದುಕು ಮಾಡ್ತಾ ಇದ್ದಾರೆ. ಇದನ್ನು ಒಂದು ಸರ್ವೆ ಮಾಡಿಸ್ರಿ. ಯಾಕೆಂದರೆ ಕೇವಲ ಹಿಂದುತ್ವದ ನೆಲೆಗಟ್ಟಿನಲ್ಲಿ ನೀವು ಈ ದೇಶ ಕಟ್ಟಬೇಕು. ನೀವು ಎಲ್ಲರಿಗೂ ಉದ್ಯೋಗ ಸಿಗುವಂತಹ ಒಂದು ಹೊಸ ಸಿದ್ಧಾಂತವನ್ನು ಪ್ರತಿಪಾದನೆ ಯಾಕೆ ಮಾಡಬಾರ್ದು? ಈಗಂತೂ ನೀವು ಇದರಲ್ಲಿ ಬಂದಿದ್ದೀರಿ, JDS ಬರ್ತಾಯಿದ್ದೀರಿ. JDS ಅದರಲ್ಲಿ ಸಹಜವಾಗಿ ಏನಪ್ಪ ಅಂತಂದ್ರೆ ಜಾತ್ಯತೀತ ಅಂತದ. ಆ ನೆಲೆಯಲ್ಲಿ ಜಾತ್ಯತೀತ ಬೇಕಾಗಿಲ್ಲ, ಉದ್ಯೋಗಗಳನ್ನು ಕೊಡಿಸುವಂಥದ್ದು ಮಾಡಿರಿ ಯಾರಿಂದ ಆದರೂ. ಆ ದಿಶೆಯಲ್ಲೇ ನೀವು ಪ್ರಯತ್ನ ಮಾಡಿದ್ರೆ ಒಳ್ಳೇದಾಗ್ಬೋದೇನೋ. ಏನಾಗಲಿ, ಯತ್ನಾಳ್ ಬಂದಲ್ಲಿ ಮಾತಾಡಿದ್ದು ಎಷ್ಟು ಸರಿ ತಪ್ಪ ಗೊತ್ತಿಲ್ಲ. ಅದು ಇನ್ನೊಂದಪ್ಪ ಅಂದ್ರೆ ಹಿಂದುತ್ವದ ಅಪೀಸ್ಮೆಂಟ್. ನೀವು ಒಪ್ತಿರೋ ಬಿಡ್ತಿರೋ ನೋಡಿ ನಿಮಗೆ ಬಿಟ್ಟಿದ್ದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ರೆ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.